ನಮಸ್ಕಾರ ಎಲ್ಲರಿಗೂ. ನನ್ನ ಕೆಂಪು ಡಬ್ಬಿ ಕತೆ ಹೆಂಗಿತ್ತು? ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸರಿ, ಇವತ್ತೇನು ಮತ್ತೆ ಹೊಸ ಕತೆ ತೊಗೊಂಬಂದಿದ್ದೀನಿ ಅಂದರೆ ವೇಟ್ ಕತೆ ಹೇಳೋಕ್ಕಿಂತ ಮುಂಚೆ ನೆನಪಾಯಿತು, ಎಷ್ಟೊಂದು ಜನ ನನ್ನನ್ನು ಪ್ರೀತಿಯಿಂದ ಫಾಲೋ ಮಾಡ್ತಾ ಇದ್ದೀರಾ. ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಹಾಗೆ ಸ್ವಲ್ಪ ಪಾಸ್ ಆನ್ ಮಾಡಿ ಅವರು ಕೂಡ ನನ್ನನ್ನು ಫಾಲೋ ಮಾಡೋ ಥರ ಮಾಡಿ. ಇದರಿಂದ ನನಗೂ ಸ್ವಲ್ಪ ಜೋಶಲ್ಲಿ ಹೊಸ ಕತೆನ ಹುಡ್ಕೊಂಡ್ಬಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಓಕೆನಾ? ಸರಿ, ಇವಾಗ ಮ್ಯಾಟ್ರಿಗೆ ಬರೋಣ. ವಿಷಯ ಏನಂದರೆ, ಇವತ್ತಿನ ಕತೆ ಕರ್ಮ ರಿಟರ್ನ್ಸ್ ಅನ್ನೋದು ಒಂದು ಟ್ರೆಂಡಿಂಗ್ ಸೆಂಟೆನ್ಸ್ ಆಗಿಬಿಟ್ಟಿದೆ. ಎಲ್ಲಿ ನೋಡಿದ್ರು ಅದನ್ನೇ ಹೇಳ್ತಾರೆ. ಅದಕ್ಕೆ ನಾವು ಯಾಕೆ ಅದರ ಮೇಲೆ ಒಂದು ಕತೆ ಹೇಳಬಾರ್ದು ಅಂತ ನಾನು ಅದೇ ಕತೆ ತೊಗೊಂಡ್ಬಂದಿದ್ದೀನಿ. ಕರ್ಮ ಮಾಡಿದ್ರೆ, ಈಗ ಮಹಾಭಾರತ ರಾಮಾಯಣದಲ್ಲೆಲ್ಲ ಹೇಳೋ ಪ್ರಕಾರ ಏನಂದರೆ, ನಾವೇನಾದ್ರು ಒಂದು ಕರ್ಮ ಹಿಂದಿನ ಜನ್ಮದಲ್ಲಿ ಮಾಡಿದರೆ ನೆಕ್ಸ್ಟ್ ಜನ್ಮದಲ್ಲಿ ಅದನ್ನು ಅನುಭವಿಸ್ತೀವಿ ಅಂತ ಹೇಳ್ತಾರೆ. ಆದರೆ ಇವಾಗ ಹೊಸದಾಗಿ ಏನು ಡೈಲಾಗ್ ಬರ್ತಾ ಇದೆ ಅಂದರೆ, ಇವಾಗ ಮಾಡಿದ ಕರ್ಮ ಈಗಲೇ ಅನುಭವಿಸ್ತೀಯ, ಇದೇ ಜನ್ಮದಲ್ಲಿ ಅನುಭವಿಸೇ ಸಾಯೋದು ಅಂತ ಬೇರೆ ಡೈಲಾಗ್ ಹೇಳ್ತಾರೆ. ಅದೆಲ್ಲರೂ ಬಿಟ್ಟು ಇವಾಗ ಇನ್ನೊಂದು ಡೈಲಾಗ್ ಏನಂದರೆ, ನಾವೇನಾದರೂ ತಪ್ಪು ಮಾಡಿದ್ರೆ ಅದು ದೇವರು ನಮಗೆ ನಮ್ಮ ಮಕ್ಕಳಲ್ಲಿ ಪಾಠ ಹೇಳ್ಕೊಡ್ತಾರಂತೆ. ಅಂದರೆ ನಮಗೇನಾದ್ರು ಆದರೆ ನಾವು ತಡ್ಕೊಂಡ್ಬಿಡ್ತೀವಿ, ಆದರೆ ನಮ್ಮ ಮಕ್ಳಿಗೇನಾದ್ರು ಆದರೆ ಅದು ಸ್ವಲ್ಪ ನೋವು ಡಬಲ್ ಆಗಿರುತ್ತಲ್ವಾ. ಅದಕ್ಕೆ ನಾವು ಯಾರಿಗಾದ್ರೂ ಏನಾದ್ರು ನೋವು ಮಾಡಿದ್ರೆ ದೇವರು ಅದನ್ನು ಉಲ್ಟಾ ನಮ್ಮ ಮಕ್ಕಳಿಂದ ನಮಗೆ ಪಾಠ ಹೇಳ್ಕೊಡ್ತಾರೆ ಅಂತ ಬೇರೆ ನಾನು ಕೇಳಿದ್ದೀನಿ. ಇಷ್ಟೆಲ್ಲ ಕತೆ ಇದೆ ಕರ್ಮದ ಹಿಂದೆ. ಹಾಗಾದರೆ ನಾವು ಒಂದು ಕರ್ಮದ ಬಗ್ಗೆ ಟಾಪಿಕಲ್ಲಿ ಒಂದು ಸ್ಟೋರಿನ ಕೇಳಿಬಿಡೋಣ. ಈ ಕರ್ಮ ಅಂತ ಮಾತಾಡುವಾಗ ನನಗೆ ನೆನಪಾಗೋದು ಭೀಷ್ಮ ಗೊತ್ತಲ್ಲ, ಮಹಾಭಾರತದ ಭೀಷ್ಮನ ಬಗ್ಗೆ ಮಾತಾಡ್ತಾ ಇರೋದು ನಾನು. ಹೇಗೆ ನೇಮ ನಿಷ್ಠೆ ಧರ್ಮ ಅದು ಸತ್ಯ ಅದರಲ್ಲೇ ಬದುಕಿದ್ದು ಮನುಷ್ಯ. ಅವ್ರಿಗೆ ಎಂಥ ಸಾವು ಬಂತು ಗೊತ್ತಲ್ವ ಎಲ್ಲರಿಗೂ. ಅದು 100 ಬಾಣಗಳು ಬಿತ್ತು, ಅದು ಒದ್ದಾಡ್ಕೊಂಡು ಆ ಮನುಷ್ಯ ಪಾಪ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಅವನ ಮುಂದೆ ಬರ್ತಾರಂತೆ. ಆಗ ನಮಗೆ ಮಾತ್ರ ಅಲ್ಲ, ಭೀಷ್ಮಂಗೆ ಡೌಟ್ ಆಗುತ್ತಂತೆ, ನಾನು ಅಷ್ಟು ಧರ್ಮ ಪಾಲಿಸ್ಕೊಂಡು ಬಂದಿದ್ದೀನಿ, ಆದರೂ ನನಗೆ ಯಾಕಿಂತ ಕಷ್ಟ ಅಂತ ಶ್ರೀಕೃಷ್ಣ ಪರಮಾತ್ಮನ ಹತ್ರ ಕೇಳ್ತಾರಂತೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರಂತೆ, ನೀನು ಹಿಂದಿನ ಒಂದು ಜನ್ಮದಲ್ಲಿ ರಾಜ ಆಗಿದ್ದೆ. ಆ ರಾಜ ಆಗಿದ್ವಾಗ ನೀನು ಕಾಡಲ್ಲಿ ಹೋಗ್ತಾ ಇದ್ದೆ. ಆವಾಗ ಅಲ್ಲೊಂದು ಓತಿಕೆತ ನೆಲದ ಮೇಲೆ ಹಿಂಗೆ ಹೋಗ್ತಾ ಇತ್ತಂತೆ. ಮೇಲ್ಗಡೆಯಿಂದ ಒಂದು ಹಾವು ಆ ಓತಿಕೇತನ್ನ ತಿನ್ನಬೇಕು ಅಂತ ಅದ್ರ ಮೇಲೆ ಒಂದು ಕಣ್ಣಿಟ್ಟಿತ್ತಂತೆ. ಆ ಮಹಾರಾಜ ಆಗಿದ್ದ ಭೀಷ್ಮ ಓತಿಕೇತನ ಕಾಪಾಡೋಕ್ಕೋಸ್ಕರ ತನ್ನದೊಂದು ಬಾಣ ತಗೊಂಡು ಆ ಓತಿಕೇತನನ್ನು ಹಿಂಗೆ ಹಾರಿಸಿ ಈಚೆ ಸೈಡಿಗೆ ಮಾಡಿಬಿಟ್ಟು ಹೋಗ್ತಾ ಉಳಿದ್ರಂತೆ. ಆಗ ರಾಜ ಏನು ಅಂದ್ಕೊಂಡ್ರಂತೆ, ನಾನು ಓತಿಕೇತನನ್ನು ಕಾಪಾಡ್ನಲ್ಲಪ್ಪ ಅಂತ ಅಂದ್ಕೊಂಡು ಹೋಗ್ತಾ ಉಳಿದ್ರಂತೆ ಅವ್ರ ಕುದುರೆಯಲ್ಲಿ. ಒಂದು ಸತಿ ಕೂಡ ಹಿಂದೆ ತಿರುಗಿ ಓತಿಕೇತ ಆರಾಮಾಗಿದ್ದಾರಾ ಅಂತ ನೋಡಿಲ್ವಂತೆ. ಅವ್ರ ಮನಸ್ಸಲ್ಲಿ ಏನಪ್ಪ ಅಂದರೆ, ನಾನು ಹಿಂಗೆ ಸೈಡ್ಗೆ ಹಾಕಿದ್ದೀನಲ್ವ, ಅಲ್ಲೇ ಅದು ಓಡ್ಕೊಂಡು ಎಲ್ಲೋ ಬದುಕೊಂಡಿದೆ ಬಿಡು ಅಂತ ಅವ್ರ ಪಾಡಿಗೆ ಹೋದರು. ಆದರೆ ಇಲ್ಲಿ ಓತಿಕೇತನ ಅವಸ್ಥೆನೇ ಬೇರೆ ಆಗಿತ್ತಂತೆ. ಅದು ರಾಜ ಹಿಂಗೆ ಹಾರಿಸಿದ್ರಲ್ವ ಬಾಣದಲ್ಲಿ, ಅದು ಓತಿಕೇತ ಹೋಗ್ಬಿಟ್ಟು ಯಾವುದೋ ಒಂದು ಮುಳ್ಳಿಂದು ಗಿಡದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಎಷ್ಟೊಂದಿನ ನರಳಾಡಿ ಸಾಯ್ತಂತೆ. ಆವಾಗ ಓತಿಕೇತನ ಮನಸ್ಸಲ್ಲಿ ಬಂತಂತೆ, ಅಯ್ಯೋ ಹಾವಾದರೂ ನನ್ನನ್ನು ತಿಂದಿದ್ರೆ ಒಂದು ಕ್ಷಣಕ್ಕೆ ನಾನು ಸಾಯ್ತಾ ಇದ್ನಲ್ಲಪ್ಪ, ಇವನು ಯಾರೋ ಒಬ್ಬ ಮನುಷ್ಯ ಬಂದ್ಬಿಟ್ಟು ನನಗೆ ಈ ಮುಳ್ಳಿನ ಗಿಡದಲ್ಲಿ ಹಾಕಿ ಇಷ್ಟೊಂದು ದಿನ ನರಳಾಡಿಸ್ಬಿಟ್ಟು ಸಾಯಿಸ್ಬಿಟ್ನಲ್ಲ ಅಂತ ತುಂಬ ಒಂದು ಅದರದ್ದು ದುಃಖ ಅದು ಹೇಳ್ಕೊಂತಂತೆ. ಆ ಕಾರಣಕ್ಕೆ ಅದು ಪಾಪ ಅಲ್ವಾ, ಅದನ್ನೇ ಕರ್ಮ ಆಗಿ ಭೀಷ್ಮಂಗೆ ಅಷ್ಟೊಂದು ಬಾಣದಿಂದ ಒದ್ದಾಡಿ ಸಾಯೋ ಥರ ಒಂದು ಪರಿಸ್ಥಿತಿ ಬಂತಂತೆ. ಇದು ಶ್ರೀಕೃಷ್ಣ ಪರಮಾತ್ಮ ಭೀಷ್ಮಂಗೆ ಲಾಸ್ಟಲ್ಲಿ ಅವ್ರು ತುಂಬ ನೋವಲ್ಲಿದ್ದಾರೆ, ಏನಪ್ಪ ಕಾರಣ ಅಂತ ಕೇಳಿದಾಗ ಹೇಳಿದ ಕತೆ ಅಂತೆ. ನೋಡಿ, ಹೀಗೆಲ್ಲ ಇದೆ. ಒಂದು ಓತಿಕೇತನ ಪಕ್ಕದಲ್ಲಿ ಹಾಕಿದ್ದಕ್ಕೆ ಈ ಥರ ಲೈಫ್ ಆಗಿಬಿಡ್ತು. ನಾವೆಲ್ಲ ಚಿಕನು ಮಟನು ಅಂತ ಹೊಡೆದು ಡಿಸೈನಲ್ಲಿ ಚಿಲ್ಲಿ 65, ಚಿಕನ್ 65, ಚಿಕನ್ ಟಿಕ್ಕಾ, ಚಿಕನ್ ಅದು ಇದು ಅಂತ ಡಿಸೈನಲ್ಲಿ ಮಸಾಲ ಹಾಕೊಂಡು ಬೇರೆ ತಿಂತೀವಿ. ನಮಗೇನೇನು ಕಾದಿದ್ಯೋ ದೇವ್ರೇ ಬಲ್ಲ. ಹಿಂಗೆಲ್ಲ ಹೇಳಿಬಿಟ್ಟೆ ಅಂತ ನೀವೇನು ತಿನ್ನೋದು ಬಿಡಲ್ಲ ಬಿಡಿ. ಈ ಸಂಡೇ ಮತ್ತೆ ಮನೇಲಿ ಅದೇ ಅನಿಸುತ್ತೆ ಅಲ್ವಾ? ಓಕೆ ಬಿಡಿ, ಇವಾಗ ಅಫೆಂಡ್ ಆಗದೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.